ನಿಮ್ ಮನಿಯೊಳಗೆ ಯಾರ ಫಿಮೇಲ್ಸ್ ಹೆಣ್ಮಕ್ಳ ಮತ್ತ ನಿಮ್ದ ಯಾರ ಫಿಮೇಲ್ ಬೆಸ್ಟ್ ಫ್ರೆಂಡ್ಸ್ ಇದ್ರ ಅಂದ್ರ ಅವ್ರಿಗೆ ಈ ರೀಲ್ ಶೇರ್ ಮಾಡ್ರಿ. ನೀವ್ ಇಲ್ಲಂದ್ರ ಈ ರೀಲ್ ಸೇವ್ ಮಾಡಿ ಇಟ್ಕೋರಿ. ಯಾಕಂದ್ರ ಈ ರೀಲ್ ಮೇನ್ ಇಂಪಾರ್ಟೆಂಟ್ ಆಗಿ ಫಿಮೇಲ್ಸ್ ಗೋಸ್ಕರ. ಇಂಡಿಯಾ ಒಳಗ 22% ಗಿಂತ ಜಾಸ್ತಿ ಮಂದಿ PCOS ಇಂದ ಸಫರ್ ಮಾಡ್ತಿರ್ತಾರ. ಮತ್ ಅದ್ರೊಳಗ ಸ್ವಲ್ಪ ಮಂದಿಗ ಅವ್ರಿಗೆ PCOS ಐತಂದ್ರೂ ಗೊತ್ತಿರುದಿಲ್ಲ. PCOS ಬರೇ ಪೀರಿಯಡ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲ, ಇದೊಂದು ಹಾರ್ಮೋನಲ್ ಇನ್ಸುಲಿನ್ ರಿಲೇಟೆಡ್ ಪ್ರಾಬ್ಲಮ್ ಐತಿ. ಆಲ್ಮೋಸ್ಟ್ PCOS ಕೇಸಸ್ ಒಳಗ ಬಾಡಿ ಒಳಗ ಐತಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತೈತಿ. ಇದರಿಂದ ಬಾಡಿ ಪ್ರಾಪರ್ ಆಗಿ ಶುಗರ್ ಯೂಸ್ ಮಾಡುದಿಲ್ಲ. ಇದರಿಂದ ಹಾರ್ಮೋನ್ಸ್ ಡಿಸ್ಟರ್ಬ್ ಆಗ್ಬಿಡ್ತಾವ. ಹೈ ಇನ್ಸುಲಿನ್ ಇರೋದ್ರಿಂದ ಓರೀಸ್ ಮೇನ್ ಹಾರ್ಮೋನ್ಸ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾವ. ಇದರಿಂದ ಬಾಡಿ ಒಳಗ ಇರ್ರೆಗ್ಯುಲರ್ ಪೀರಿಯಡ್ಸ್, ಫೇಶಿಯಲ್ ಹೇರ್ ಆಗಿರ್ಬೋದು, ಆಕ್ನೆ, ಮತ್ ಇಂಪಾರ್ಟೆಂಟ್ ಆಗಿ ವೇಟ್ ಗೇನ್ ಕಂಡು ಬರ್ತೈತಿ. ಈಗ PCOS ಇನ್ಫರ್ಟಿಲಿಟಿ ಕಾಸ್ ಮಾಡುದಿಲ್ಲ. PCOS ಕೇಸ್ ಒಳಗ ಪ್ರೆಗ್ನೆನ್ಸಿ ಪಾಸಿಬಲ್ ಐತಿ. PCOS ಕಂಪ್ಲೀಟ್ ಆಗಿ ಕ್ಯೂರೇಬಲ್ ಇಲ್ಲ, ಆದ್ರೆ ಇದಕ್ಕೆ ರಿವರ್ಸ್ ಮತ್ತ ಮ್ಯಾನೇಜ್ ಮಾಡಬಹುದು. ಈಗ ನೆಕ್ಸ್ಟ್ ವಿಡಿಯೋ ಒಳಗ PCOS ಹೆಂಗ್ ಮ್ಯಾನೇಜ್ ಮಾಡಬಹುದು ಮತ್ತೆ ಹೆಂಗ್ ರಿವರ್ಸ್ ಮಾಡಬಹುದು ಅಂತ ಹೇಳ್ತೀನಿ. ಅಲ್ಲಿ ತನಕ ಈ ಕಂಟೆಂಟ್ ನಿಮಗ್ ಸ್ವಲ್ಪ ವ್ಯಾಲ್ಯೂಬಲ್ ಅನ್ಸಿತ್ತಂದ್ರ ಪೇಜ್ ಫಾಲೋ ಮಾಡಿ ಇಟ್ಕೋರಿ.